ಲಾಸ್ಟ್ ವಿಡಿಯೋದಾಗ ತುಮಕೂರು ಹತ್ರ ಇರೋದು ಒಂದು ಬೆಟ್ಟ ನೋಡ್ಲಕ್ ಹೋಗಿದಲ್ಲ, ಅದರದ್ದು ಫುಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ. ಇದೇ ನೋಡ್ರಿ ಶಿವಗಂಗೆ ಬೆಟ್ಟ ಅಂತ ಕರೀತಾರೆ. ಬೆಂಗಳೂರು ಗ್ರಾಮಾಂತರ ಬಳಿ ಇರುವ ಹಿಂದೂ ದೇವಾಲಯ. 1368 ಮೀಟರ್ ಎತ್ತರವಾಗಿದ್ದು ಶಿವಲಿಂಗ ಆಕಾರದಲ್ಲಿ. ಮತ್ತೆ ಇಲ್ಲಿ ಎರಡು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಏನಂದ್ರೆ, ಮೊದಲನೇದು ಒಳಕಟ್ಟು ಅಂತ ನೀರಿನ ಒಂದು ಕುಂಡ ಅದ. ಬೆಟ್ಟ ಒಳಗೆ ನೀರ್ ಹರ್ಕೊಂಡ್ ಬರ್ತಾವ. ಈ ಕುಂಡದಾಗ ಕಣ್ಣಿಗೆ ನೀರ್ ಕಾಣಿಸ್ತಾವ, ಬಟ್ ಒಳ ಕೈ ಹಾಕಿದ್ರೆ ಪುಣ್ಯ ಮಾಡಿದವರಿಗೆ ಮಾತ್ರ ಕೈಗೆ ನೀರ್ ಸಿಗ್ತಾವ ಅಂತ ಇಲ್ಲಿಂದ ಭಕ್ತಾದಿಗಳು ಹೇಳ್ತಾರೆ. ಬಟ್ ನನಗರ ಕೈಗೆ ನೀರ್ ಸಿಕ್ಕು. ಇಲ್ಲಿ ತನಕ ನಾವು ಬಂದಿಂದು ಬರೀ ಅರ್ಧ ಬೆಟ್ಟ ಕವರ್ ಆಯ್ತು ಅಷ್ಟೇ. ಇನ್ನ ಅರ್ಧ ಬಾಕಿ ಇಟ್ಟು ವಾಪಸ್ ಕೆಳಗೆ ಬರ್ಬೇಕಾದ್ರೆ ಹೊಟ್ಟೆ ತುಂಬಾ ಮಜ್ಜಿಗೆ ಕುಡ್ದೇವು. ಹಂಗೆ ಇಲ್ಲಿಂದ ಬಂಡೆಗಳು ಸ್ವಲ್ಪ ಶೈನಿಂಗ್ ಹೊಡಿಲಿತ್ತು, ಲೈಕ್ ಮಾರ್ಬಲ್ ಟೈಪ್. ಹಂಗೆ ಇಲ್ಲಿ ಟೆಂಪಲ್ ಒಳಗೆ ಒಂದು ಲೈನ್ ಬರ್ದಿದ್ರು, ಜಾತಿ ಜಾತಿ ಅಂತ ಹೊಡೆದಾಡೋ ಜನ. ಹಣದಲ್ಲೂ ಕಾಮದಲ್ಲೂ ಯಾಕೆ ಜಾತಿ ನೋಡುವುದಿಲ್ಲ. ಹಾಗೆ ಶಿವಗಂಗೆ ಬೆಟ್ಟದ ಹಿಸ್ಟ್ರಿ ಈ ಬೋರ್ಡ್ ಮೇಲೆ ಅದ ನೋಡ್ರಿ. ಶಿವಗಂಗೆ ಬೆಟ್ಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮೂವ್ ಆದ್ಯೋ ಚಿಕ್ಕಬಳ್ಳಾಪುರ ಶಿವನ್ ಸ್ಟ್ಯಾಚು ನೋಡ್ಲಕ್ಕ. ಇಲ್ಲಿನ ಶಿವಲಿಂಗಕ್ಕ ಉದ್ಘಾಟನೆ ಮಾಡೋ ಸಲುವಾಗಿ ಸದ್ಗುರು ಅವ್ರಿಗೆ ಇನ್ವೈಟ್ ಮಾಡಿರು. ಅದೇ ವಿಡಿಯೋ ನೋಡ್ರಿದ್ದು ಅಲ್ಲಿ ಹಾಕಿದ್ದು. ಹಂಗೆ ಅಲ್ಲಿಂದ ದೇವ್ರಿಗೆ ಕಾಲ್ ಬಿದ್ದು ಫೋಟೋ ಸೆಷನ್ ಮುಗಿಸ್ಕೊಂಡು ಅಲ್ಲಿಂದ ಸ್ಟ್ರಾಂಗ್ ಕಾಫಿ ಕಾರ್ದು ಡೀಸೆಲ್ ಟ್ಯಾಂಕ್ ಫುಲ್ ಮಾಡ್ಕೊಂಡು ನಾವು ಬಿಟ್ಟು ಅಲ್ಲಿಂದ ಡೈರೆಕ್ಟ್ ವಾಪಸ್ ನಮ್ಮ ಊರಿಗೆ. ನೈಟ್ 10ಕ್ಕೆ ಆಂಧ್ರದ ಹಬ್ಬದ ಬಲ್ಲಿ ನಿಂದಿರಿಸಿ ಎಲ್ಲರೂ ಚಪಾತಿ ಊಟ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ನಮ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇನ್ನ ನಮ್ ಡೆಸ್ಟಿನೇಷನ್ ರೀಚ್ ಆಗ್ಲಕ್ಕ 279 ಕಿಲೋಮೀಟರ್ ಬಾಕಿ ಇತ್ತು. ರಾತ್ರಿ 1 ಗಂಟೆಗೆ ಕಾರ್ ಅಲ್ಲೇ ರೋಡ್ ಸೈಡ್ ಪಾರ್ಕ್ ಮಾಡಿ ಟೀ ಕುಡಿದು ಮತ್ತೆ ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇನ್ನ 186 ಕಿಲೋಮೀಟರ್ ಬಾಕಿ ಇತ್ತು. ಸ್ಕೀನಾಗ 4 ಗಂಟೆಗೆ ರಾಯಚೂರ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಗಾಡಿ ಸೈಡಿಗೆ ಹಾಕಿ 1 ಅವರ್ ರೆಸ್ಟ್ ಮಾಡಿ ಟೋಟಲ್ 9 ಅವರ್ಸ್ ಜರ್ನಿ ಕಂಟಿನ್ಯೂಸ್ ಆಗಿ ಮಾಡಿದೇವಲ್ಲ, ಫುಲ್ ಸುಸ್ತಾಗಿತ್ತು. ಕಲಬುರಗಿದಾಗ ಅಪ್ಪ ಟೆಂಪಲ್ ಹಿಂದೆ ಇರೋ ಸ್ಪೆಷಲ್ ಬಟನ್ ಇಡ್ಲಿ ಬ್ರೇಕ್ಫಾಸ್ಟ್ ಮಾಡಿ ಮ್ಯಾಲೊಂದು ಮಸಾಲಾ ದೋಸೆ ಹೊಡೆದು ನಮ್ಮ ಫ್ರೆಂಡಿಗೆ ನಮ್ಮ 3 ಬಸ್ಸಿಗೆ ಕಳಿಸ್ಕೊಟ್ಟು ನಾವು ಹೋದ್ಯೋ ನಮ್ಮ ಭೋಜಿ ಮನೆಗೆ. ರಕ್ಷಾಬಂಧನ್ ಸಲ Day 64ಗೆ ಹೇಳ್ತೀನಿ ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.